ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜಳಾಂಬಿಕಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಾಗ ಹುರುಳಿಕಾಳು ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸಿವಿ. ಈ ಕಾಳಿಂದ ಅಂತೂ ಭಾಳ ಬೆನಿಫಿಟ್ ಅದಾವೆ ನಮ್ಮ ದೇಹಕ್ಕೆ. ಸೊ ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ. ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಇದನ್ನು ಮಾಡೋಕೆ ಐಟಮ್ಸ್ ಏನೇನು ಬೇಕಪ್ಪ ಅಂತ ಫಸ್ಟ್ ನೋಡ್ಕೊಂಬರೋಣ ಅಂತ ನಾವೀಗಿಲ್ಲಿ ಕರಿ ಹುರುಳಿಕಾಳನ್ನ ಓವರ್ನೈಟ್ ನೆನೆಸಿ ತೊಗೊಂಡಿವಿ. ನೀವು ಇಲ್ಲಿ ಚಾಕ್ಲೇಟ್ ಕಲರ್ ಆದರೂ ತೊಗೋಬೋದು. ನೆಕ್ಸ್ಟ್ ಉಪ್ಪು ತೊಗೊಂಡಿವಿ ನೋಡಿರಿ, ಮತ್ತು ಗುರೆಳ್ಳು ಪುಡಿ, ಎಣ್ಣೆ ಮತ್ತು ಖಾರ ತೊಗೊಂಡಿವಿ. ನೆಕ್ಸ್ಟ್ ಉಳ್ಳಾಗಡ್ಡಿನ ಹೆಚ್ಚಿ ತೊಗೊಂಡಿವಿ ನೋಡಿರಿ, ಮಸಾಲ ಮತ್ತು ಖಾರ ಪುಡಿ, ನೆಕ್ಸ್ಟ್ ಜೀರಿಗೆ ಮತ್ತು ಸಾಸಿವೆ ಇಷ್ಟೆಲ್ಲ ತೊಗೊಂಡಿವಿ. ಇವಾಗ ಮಾಡೋದು ಹೆಂಗಂತ ನೋಡೋಣ ಅಂತ ಬರ್ರಿ. ಇವಾಗ ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಒಂದು ಬಾಳ್ಗೆ ಇಟ್ಕೊಳಕತ್ತೀವಿ ನೋಡಿರಿ. ಈಗ ಬಾಳ್ಗೆ ಚಂದಾಗ ಕಾದೈತಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳತ್ತೀವಿ ನೋಡಿರಿ. ಈಗ ಇದನ್ನ ಎಣ್ಣೆನ ಕಾಯಿಸ್ಕೊಂಡಾದ್ಮೇಲೆ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳಕತ್ತೀವಿ. ಈಗ ಸಾಸಿವೆ ಸಿಡ್ದಿಂದ ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡಿನ ಹಾಕ್ಕೊಳಕತ್ತೀವಿ ನೋಡಿರಿ. ಈಗ ಇದನ್ನು ಕಲರ್ ಬರೋವರೆಗೂ ಚಂದಾಗ ಫ್ರೈ ಮಾಡ್ಕೋಬೇಕ್ರಿ. ನೆಕ್ಸ್ಟ್ ಇವಾಗ ಇದಕ್ಕೀಗ ಅರಿಶಿನ ಪುಡಿನ ಹಾಕ್ಕೊಳತ್ತೀವಿ ನೋಡಿರಿ. ನೆಕ್ಸ್ಟ್ ಮಸಾಲ, ಈಗ ಖಾರ ಹಾಕ್ಕೊಳತ್ತೀವಿ. ಇದನ್ನೀಗ ಚಂದಾಗ ಮಿಕ್ಸ್ ಮಾಡೋಣಂತ. ನೆಕ್ಸ್ಟ್ ಇವಾಗ ಇದು ಚಂದಾಗ ಮಿಕ್ಸ್ ಆಗಿಂದ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀವಿ ನೋಡಿರಿ. ಇದನ್ನು ಕೂಡ ಚಂದಾಗ ಫ್ರೈ ಮಾಡ್ಕೊರಿ. ನೆಕ್ಸ್ಟ್ ಇದಕ್ಕೆ ನಾವು ನೆನೆಸಿಟ್ಟಿದ್ದ ಹುರುಳಿ ಕಾಳನ್ನ ಹಾಕ್ಕೊಳಕತ್ತೀವಿ ನೋಡಿರಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಚಂದಾಗ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ನೆಕ್ಸ್ಟ್ ಇವಾಗ ಇದಕ್ಕೆ ಗುರೆಳ್ಳು ಪುಡಿನ ಹಾಕ್ಕೊಳಕತ್ತೀವಿ ನೋಡಿರಿ. ಇದನ್ನು ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊಂಡ್ಬಂತ್ರಿ. ಈಗ ಇದಕ್ಕೆ ನೀರು ಹಾಕ್ಕೊಳ್ತೀವಿ ನೋಡಿರಿ. ಇದು ಎಷ್ಟು ಕುದೈತೈತೆ ಅಷ್ಟು ನೀರು ಹಾಕಿ ಕುದಿಸ್ಬೇಕ್ರಿ ಇದು. ಇವಾಗ ಇದನ್ನು ಪ್ಲೇಟ್ ಮುಚ್ಚಿ ಕುದಿಯಕ್ಕೆ ಇಡ್ತೀವಿ ನೋಡಿರಿ. ಇವಾಗ ಫೈನಲ್ಲಾಗಿ ನಮ್ಮ ಹುರುಳಿಕಾಳು ಪಲ್ಯ ಕುದ್ದೈತಿ. ಈಗ ಫೈನಲ್ ಆಗಿ ನಮ್ಮ ಹುರುಳಿಕಾಳು ಪಲ್ಯ ರೆಡಿ ಆಗೈತಿ. ಇದರಿಂದ ಏನೇನು ಬೆನಿಫಿಟಪ್ಪ ಅದಾವಂದ್ರೆ, ಈ ಹುರುಳಿ ತಿನ್ನೋದ್ರಿಂದ ದೇಹ ತಂಪಾಗತ್ರಿ, ಮತ್ತು ಕಳ್ಳಾಗ ಜ್ವರ ಇದ್ವು ಅಂದ್ರೆ ಕಡಿಮೆ ಆಗ್ತಾವ್ರಿ. ಆವಾಗ ಈ ಪಲ್ಯನ ನೀವು ಮಾಡ್ಕೊಂಡು ತಿನ್ಬೋದು. ಸೊ ಇದರಿಂದ ನಮ್ಗೆ ಭಾಳ ಬೆನಿಫಿಟ್ ಅದಾವೆ. ಇದನ್ನು ನೀವು ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನೆಕ್ಸ್ಟ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಏನು ಬೇಕೋ ಅಂತ ಕಮೆಂಟ್ ಮಾಡಿರಿ. ಧನ್ಯವಾದಗಳು.